ಇವತ್ತಿನ ಈ ಒಂದು ಮಹತ್ವದ ಶ್ರೀಮತಿ ಇಂದಿರಾ ಗಾಂಧಿಯವರು ಉಕ್ಕಿನ ಮಹಿಳೆ ಅಂತ ಹೆಸರುವಾಸಿಯಾಗಿರುವಂಥ ನಮ್ಮೆಲ್ಲರ ಮನದಲ್ಲಿ ಎಲ್ಲಿಯವರೆಗೆ ಈ ಭೂಮಿ ಆಕಾಶ ಇರುತ್ತೋ ಸೂರ್ಯ ಚಂದ್ರ ಇರ್ತಾರೋ ಅಲ್ಲಿವರೆಗೂ ಇಂದಿರಾ ಗಾಂಧಿ ಹೆಸರಿರುತ್ತೆ ಅನ್ನುವಂಥ ಒಂದು ಪವಿತ್ರವಾದಂಥ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮವನ್ನು ತಾವು ಇಟ್ಕೊಂಡಿದ್ದೀರಾ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಆಭಾರಿಯಾಗಿದ್ದೀನಿ. ಯಾಕೆಂದರೆ ನೀವು ಏನೇನೋ ಕಾರ್ಯಕ್ರಮಗಳು ಮಾಡ್ತೀರಾ, ಅದೆಲ್ಲದಕ್ಕಿಂತಲೂ ಬಹಳ ಮುಖ್ಯವಾದದ್ದು ಇದು ಅಂತ ನಾನು ಭಾವಿಸಿದ್ದೀನಿ. ನಾನು ಯಾಕೆಂದರೆ ಇದನ್ನು ಅನುವಾದ ಮಾಡಿದವ್ರು ಕೂಡ ಮಂತ್ರಿಗಳ ಪೈಕಿನೇ ಒಬ್ಬರು ಮಾಡಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಯಿತು. ಎನ್ನೋ ಅನುಮಾನ ನನಗೆ ಅವ್ರು ಮಾಡಿದಾರೋ ಇಲ್ವೋ ಅಂತ ಈಗಲೂ ಕೂಡ. ಯಾಕೆಂದರೆ ರಾಜಕಾರಣದಲ್ಲೇ ಮುಳುಗಿರುವಂಥ ವ್ಯಕ್ತಿಗಳು ಇವತ್ತು ಇಂಥ ಒಂದು ಉತ್ತಮವಾದಂಥ ನುಡಿಮುತ್ತು, ಇಂದಿರಾ ಗಾಂಧಿ ಆಯ್ದ ನುಡಿಮುತ್ತುಗಳು ಇವತ್ತು ಬಿಡುಗಡೆ ಆಯಿತು. ಈ ಒಂದು 108ನೇ ಈ ಸಂದರ್ಭದಲ್ಲಿ ಈ ಪುಸ್ತಕ ಬಹಳ ಉಪಯುಕ್ತ ಅಂತ ನನಗನ್ಸತ್ತೆ. ನೀವು ಓದಲೇಬೇಕಿದ್ನ. ಯಾಕೆಂದರೆ ಒಂದೇ ಒಂದು ಅಕ್ಷರನಾದರೂ ಇದು ಓದೋದಲ್ಲ ಅನ್ನೋಂಗಿಲ್ಲ, ಅಷ್ಟರ ಮಟ್ಟಿಗೆ ಇದಿದೆ ನೋಡಿ. ಹೇಳ್ತಾರೆ ಅವರು, ಸಾಧನೆ ಅಂದ್ರೇನು, ಜೀವನವೆಂದರೆ ಸಂಘರ್ಷ. ನಾವು ಎಷ್ಟು ಎತ್ತರದ ಗುರಿ ಹೊಂದಿರುತ್ತೇವೋ, ಎಷ್ಟು ದೊಡ್ಡ ಸಾಧನೆ ಮಾಡಲು ಬಯಸುತ್ತೇವೋ, ಅದು ಅಷ್ಟೇ ಶ್ರಮ ಮತ್ತು ತ್ಯಾಗವನ್ನು ನಮ್ಮಿಂದ ಬಯಸುತ್ತದೆ. ಈ ರೀತಿಯಾಗಿ ಪ್ರಾರಂಭ ಆಗುವಂಥದ್ದು ಕೊನೆಯ ನುಡಿಯವರೆಗೂ ಕೂಡ ಮನುಷ್ಯನಿಗೆ ಅತ್ಯಂತ ಬೇಕಾದಂಥದ್ದು. ರಾಜಕಾರಣಿಯಾಗಿರ್ಬೋದು, ಸಾಹಿತಿಯಾಗಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಇರ್ಬೋದು, ನಾವು ಏನು ಮಾಡ್ಬೋದು ಅನ್ನೋದನ್ನು ಇಂದಿರಾ ಗಾಂಧಿಯವರು ಬರೆದಿರೋವಂಥ ಈ ನುಡಿಮುತ್ತುಗಳನ್ನು ಇವತ್ತು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿರೋರಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಇದನ್ನು ಬರೆದಂಥವರು, ಪ್ರಿಂಟ್ ಮಾಡಿದಂಥವ್ರು ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ಬಂಧುಗಳೇ, ಇಂದಿರಾ ಗಾಂಧಿ ಅಂದರೆ ನಮ್ಮ ಹಳ್ಳಿ ಕಡೆ ನಾವು ಬೇರೆ ಯಾರೂ ಗೊತ್ತಿಲ್ಲ ನಮಗೆ. ನಮ್ಮಪ್ಪ ಒಂದು ಸಾರಿ ಕಿಟಿಕೆ ಬಾಗಿಲು ಎಲ್ಲ ತಂದು ಹಾಕಿದರು. ಇದು ಯಾವುದು ಅಂದರೆ ಕಾಂಗ್ರೆಸ್ನಿಂದ ಕೊಟ್ಟಿದ್ದಾರೆ ಅಂದರು. ಒಂದು ಕೋಟ್ ಕೊಟ್ಟಿದ್ದರು, ಅವೆಲ್ಲ ನಾವು ತಿರುಗಿಸಿ ಮರುಗಿಸಿ ನೋಡಿದ್ವಿ. ಯಾಕೆಂದರೆ ಆಗೆಲ್ಲ ಪಂಚೆ ಒಂದೊಂದು ಶರ್ಟ್ ಎಲ್ಲ ಕೊಟ್ಟರು. ಯಾರಪ್ಪ ಕೊಟ್ಟಿದ್ದು ಅಂದರೆ ಎಲ್ಲ ಕಾಂಗ್ರೆಸ್ನವ್ರು ಬೇಟ ಅಂತಂದರು. ಅಂದರೆ ಎಲ್ಲರ ಮನೆಗಳಿಗೂ ನಮಗೆ ಆ ಊರಿನಲ್ಲಿ 60 ಮನೆ ಇದ್ದು ನಮ್ಮ ತಂಗ್ಲಿ ಅಂತ. ಎಲ್ಲರೂ ಇಂದಿರಾ ಗಾಂಧಿ ಏನು ಎಂಥ ಒಂದು ಹೆಸರು ಅಂದರೆ ಯಾವುದೋ ದೇವತೆ ಆಕಾಶದಿಂದ ಇಳಿದು ಬಂದಿದ್ದಾಳೇನೋ ಅನ್ನೋ ರೀತಿಯಲ್ಲಿ ಇಂದಿರಾ ಗಾಂಧಿಯನ್ನು ಪ್ರೀತಿ ಮಾಡ್ತೀವಿ. ಇವತ್ತಿಗೂ ಕೂಡ ನಮ್ಮ ಜನ, ಬಹಳ ಜನ, ಯಾರಿಗೂ ನೀವು ಬೇಕಾದ ತಲೆ ಹೋಗಲಿ, ಅವ್ರು ಕಾಂಗ್ರೆಸ್ ಬಿಟ್ಟು ಬೇರೆ ಮಾತಾಡೋದಿಲ್ಲ. ಯಾಕೆ ಅಂದರೆ ಇವ್ರು ಹಾಕಿದಂಥ ತಳಹದಿ ಆ ರೀತಿ ಇದೆ ಅಂತ ಒಂದು ಫೌಂಡೇಶನ್ ಹಾಕಿ ಹೋಗಿದ್ದಾರೆ. ಸರ್ ಫಸ್ಟ್ ಮಾತಾಡಿದವ್ರು ವಿನಯ್ ಕುಮಾರ್ ಸರ್ಕೆ ಅವ್ರು ಹೇಳ್ತಾಯಿದ್ರು, ಹೇಗೆ ಕೇವಲ 35 ಕೋಟಿ ಇದ್ದಂಥ ಜನ ಎಷ್ಟು ಕಡು ಬಡತನದಲ್ಲಿದ್ದರು, ಎಂಥ ಒಂದು ದುರಂತ ಸ್ಥಿತಿಲಿದ್ವಿ, ಮೂಢನಂಬಿಕೆ ಇತ್ತು, ಈ ದೇಶವನ್ನು ಅನಿಷ್ಟ ಕಾಡ್ತಾ ಇತ್ತು. ಹೆಣ್ಣುಮಕ್ಕಳು ಅಂದರೆ ಒಂದು ಪಶುಗಿಂತಲೂ ಕಡೆ ಅನ್ನೋಂಗಿತ್ತು. ಒಬ್ಬ ದಲಿತ ಅಂದ್ರೆ ಮುಟ್ಟಿಸ್ಕೋಬಾರ್ದು, ಏನಾದ್ರು ಓದಿದರೆ ಕಿವಿಗೆ ಕಾದ ಸೀಸವನ್ನು ಸುರಿಯುವಂಥ ಕಾಲ ಇತ್ತು. ಆ ಕಾಲದಿಂದ ನಾವು ಇವತ್ತು 21ನೇ ಶತಮಾನಕ್ಕೆ ಬಂದಿದ್ದೀವಿ. ಇವತ್ತು ನಮಗೆ ಇಂಥ ಪುಸ್ತಕಗಳು ಓದೋಕ್ಕೆ ಸಿಗ್ತಾ ಇದ್ದಾವೆ, ಇಂಥ ಒಳ್ಳೆಯ ರಾಜ್ಯ ಆಳುವವರು ಸಿಗ್ತಾ ಇದ್ದಾರೆ. ಇದು ಕೂಡ ನಮ್ಮ ಭಾಗ್ಯ ಅಂತ ನಾವು ಭಾವಿಸ್ಬೇಕಾಗ್ತದೆ. ಪ್ರಜೆಗಳ ಮೇಲೆ ಬಹಳ ಜವಾಬ್ದಾರಿ ಇದೆ. ನನಗೆ ತಾವು ಈ ಕರೆಸಿ, ನಾನು ಎಲ್ಲೋ ಕಳೆದು ಹೋಗಿರ್ತೀವಿ ನಾವು, ಅಂಥದ್ರಲ್ಲಿ ನಮ್ಮನ್ನು ನೆನಪಿಸ್ಕೊಂಡು ತಾವು ಇಂಥ ಒಂದು ಪ್ರಶಸ್ತಿಯನ್ನು ಕೊಡಮಾಡಿದ್ದೀರಾ. ಇದಕ್ಕಾಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಗಣ್ಯರಿಗೆ ನಾನು ವಂದಿಸ್ತಾ ಇದ್ದೇನೆ. ಮತ್ತು ಈ ಕಾಂಗ್ರೆಸ್ ಪಕ್ಷದ ಏನು ಅಧ್ಯಕ್ಷರಿದ್ದಾರೆ, ಈ ಪಕ್ಷದವರು ನಮ್ಮನ್ನು ಎಷ್ಟರ ಮಟ್ಟಿಗೆ ಇನ್ನೂ 300 ಜನ ಸೇರೋರು ಇದ್ದಾರೆ ಸರ್. ದಯವಿಟ್ಟು ಮುಂದಿನ ತಿಂಗಳಲ್ಲಿ ತಾವು ಅವರನ್ನು ಸೇರಿಸ್ಕೊಳ್ಳಿ. ನಾನು ಪಾರ್ಟಿಗೆ ಸೇರಿಸ್ತಾ ಇರ್ತೀನಿ ಅಷ್ಟೇ, ನಾನು ಸೇರಲೇಬೇಕಂತಿಲ್ಲ. ಯಾಕೆಂದರೆ ನಾವು ಎಲ್ಲಿದ್ದರೂ ಏನೋ ಪ್ರೀತಿ ಇರ್ತದೆ, ಆದರೆ ಸೇರಿಸ್ತೇವೆ ಸರ್. ಅವರನ್ನು ನೀವು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಏನು ತಪ್ಪಾಗಿದೆ ಅಂದರೆ ಅಲಕ್ಷ್ಯ ಮಾಡುವಂಥದ್ದು. ಯಾರು ಬಂದರೆ ಅವರು BJPಯವ್ರು ಏನು ಮಾಡ್ತಾರೆ, ಕೆಲಸ ಮಾಡಲ್ಲ, ಬಹಳ ಪ್ರೀತಿಯಿಂದ ಮಾತಾಡ್ತಾರೆ. ಆದರೆ ನೀವು ಕೆಲಸ ಮಾಡ್ತೀರಾ, ಆದರೆ ಹೊರಟಾಗಿ ಮಾತಾಡ್ತೀರಾ, ಅದು ಬೇಡ ಸರ್. ದಯವಿಟ್ಟು ಭಾಳ ಪ್ರೀತಿಯಿಂದ ಮಾತಾಡಿಸಿ, ಅಂದರೆ ಕೆಲಸನೂ ಮಾಡಿಕೊಡಿ. ನನಗೆ ಜೀವರಾಜ್ ಆಳ್ವ ಅವ್ರು ಹಾಗೆ ಮಾಡೋರು, ಬಾಮ್ಮ ಅಂತ ಕೂರಿಸಿ ಮೇಲ್ಗಡೆ ಅವ್ರ ತಾಯಿ ಹತ್ರ ದೋಸೆ ತಿನ್ನಮ್ಮ, ಇಡ್ಲಿ ತಿನ್ನಮ್ಮ ಅನ್ನೋರು. ನನ್ನ ಕೆಲಸಗಳೇ ಆಗ್ತಿರ್ಲಿಲ್ಲ. ಆಳ್ವ ಅವ್ರಿಗೆ ಹೇಳ್ತಿದ್ದೆ, ಸರ್ ನೀವು ತಿನ್ನಿಸ್ತೀರಾ, ಹಾಗೆ ಕಳಿಸ್ಬಿಡ್ತೀರಾ, ಕೆಲಸ ಹೆಂಗೆ ಸರ್ ಅಂತ. ಹಾಗೆ ತಾವು ದಯವಿಟ್ಟು ಒಳ್ಳೆ ಮಾತಾಡೋದ್ರ ಜೊತೆಗೆ ಕೆಲಸಗಳು ಮಾಡಿ. ನೀವೇನೂ ದುಡ್ಡು ಕೊಡೋದು ಬೇಡ ಸರ್, ಓಟ್ ಕೊಡ್ತಾರೆ ಜನ. ದಯವಿಟ್ಟು ಅಷ್ಟು ಮಾಡಿ. ನಮಸ್ಕಾರ. ಮಾತಾಡುವಾಗ ಸ್ವಂತದ್ದು ಹೇಳಬೇಡಿ, ಏನಾದ್ರು ಮೆಸೇಜ್ ಕೊಡಿ ಅಂತ ಹೇಳಿದರು ನಮ್ಮ ನಾಯಕರು. ಕರೆಕ್ಟ್ ಅನ್ನಿಸ್ತು ನನಗೆ. ಏಕೆಂದರೆ ನಾವೆಲ್ಲ ಇಂದಿರಾ ಗಾಂಧಿ ನೋಡಿ ರಾಜಕೀಯಕ್ಕೆ ಎಂಟ್ರಾದವರು. ನಾನಿಲ್ಲಿ ಹೆಚ್ಚು ಕಡಿಮೆ 50% ಲೇಡೀಸ್ ಇರೋದನ್ನು ನೋಡ್ತಾ ಇದ್ದೀನಿ. ತುಂಬ ಭರವಸೆಯಿಂದ ಬಂದಿರ್ತೀವಿ ನಾವು. ನಮ್ಮದು ಒಂದು ಸಣ್ಣ ತ್ಯಾಗನೂ ಜಾಸ್ತಿ ಇರುತ್ತೆ ಹೆಣ್ಮಕ್ಳಲ್ಲಿ. ಯಾಕೆಂದರೆ ಮನೆಯೂ ನೋಡಿಕೊಂಡು ರಾಜಕೀಯ ಮಾಡ್ತೀವಿ ನಾವು. ಆ್ಯಂಡ್ ನಮ್ಮ ಹಕ್ಕಿಗಾಗಿ ಯಾವಾಗಲೂ ಹೋರಾಟ ಕೊಡ್ತಾ ಇರ್ತೀವಿ. ಕಾಂಗ್ರೆಸ್ನಲ್ಲಿ ಅತ್ಯಂತ ಗೌರವದಿಂದ ನಮ್ಮನ್ನೆಲ್ಲ ನಡೆಸ್ಕೊಂಡಿದ್ದಾರೆ ಇವತ್ತಿನವರೆಗೂ. ಅಧಿಕಾರ ಮುಖ್ಯ ಅಲ್ಲ,
ಗೌರವ ಮುಖ್ಯ ಅಂತ ಅನ್ನೋ ಮಟ್ಟಕ್ಕೆ ನಾವು ರಾಜಕೀಯ ಮಾಡ್ಕೊಂಡು ಬಂದ್ವಿ. ವೈಯಕ್ತಿಕವಾಗಿ ಏನು ಹೇಳಬಾರ್ದು ಅಂತಂದ್ರೂ 35 ವರ್ಷದಿಂದ ಪಕ್ಷದ ಸೇವೆ ಮಾಡಿದ್ದಕ್ಕೆ ನನಗನ್ನಿಸ್ತಾ ಇದೆ, ನನಗೆ ಸಿಗಬೇಕಾದ ಒಂದು ಸನ್ಮಾನನ ಕೊಟ್ಟು, ಹೌದು ಇನ್ನೂ ದುಡೀರಿ, ನೀವು ಇನ್ನೂ ಏನಾದರೂ ಕೊಡಿ ಸಮಾಜಕ್ಕೆ ಅಂತ. ಏಕೆಂದರೆ ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಬಹಳ ಹೋರಾಟ ಕೊಟ್ಟವ್ರು ನಾವು. ಇಲ್ಲಿ ಕೂತಿರೋ ಎಲ್ಲ ಹೆಣ್ಮಕ್ಳಿಗೂ ಹೆಚ್ಚು ಕಡಿಮೆ ಗೊತ್ತಿದೆ. ಇವತ್ತು ನಮಗೆ ನಿಜವಾದ ರೀತಿಯಲ್ಲಿ ಸಮಾಜಕ್ಕೆ ಏನಾದರೂ ಇರೋ ಸೆಟ್ಬ್ಯಾಕ್ಗಳನ್ನು, ಇರೋ ಒಂದು ಅಸಮಾಧಾನನ ಸರಿ ಹೋಗಿಸ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಅದರಲ್ಲೂ ನಮ್ಮ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸರ್ ಆಗಲಿ, ಅವರ ಪಡೆ, ಟೋಟಲ್ ಪಡೆ, ಆಮೇಲೆ ನಮ್ಮ ಸರ್ಕಾರ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇರೋ ಎಲ್ಲ ಸವಲತ್ತನ್ನು ಮನೆಗೆ ಮುಟ್ಸೋ ಅಂಥ ಕೆಲಸನ ನಾವು ಮಾಡಿದ್ರೆ ನಾವು ಯಾವತ್ತೂ ಯಾವ ಸೋಲನ್ನು ನಾವು ನೋಡೋದಿಲ್ಲ ಮುಂದೆ ಅಂತ ಹೇಳ್ತಾ, ದೇಶಕ್ಕೆ ಒಂದು ಮೆಸೇಜ್ ಕೊಡೋ ಅಂಥ ಕೆಲಸಗಳಿಲ್ಲಿ ನಡೀತಾ ಇದ್ದಾವೆ. ಆದರೆ ನಾವೇನು ಮಾಡಿದ್ದೀವಿ ಅಂತ ಹೇಳೋದನ್ನು, ಪ್ರತಿ ಬೂತಲ್ಲಿ ಒಂದೊಂದು ಹೆಣ್ಣುಮಗಳು ಅವಳದೇ ಆದ ವೇನಲ್ಲಿ ಕಾರ್ಯಕ್ರಮನ ಹಾಕೋತಾಳೆ, ಅವಳು ಹೋಗಿ ಮನೆಗೆ ಮುಟ್ಟಿಸ್ತಾಳೆ ಅಂತ ಅನ್ನೋಳನ್ನ ಗುರುತಿಸ್ಬಿಟ್ಟು ಆ ಜವಾಬ್ದಾರಿ ಅವಳಿಗೆ ಕೊಟ್ಬಿಟ್ಟು ಪಕ್ಷನ ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವರು ಮಾತಾಡ್ತಾರೆ. बोलो भारत माता की, कांग्रेस पार्टी की, इंदिरा गांधी जी की, गौरवान्वित ಕೆಪಿಸಿಸಿಯ ಅಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಮೊದಲನೇದಾಗಿ ದಿವಂಗತ ಇಂದಿರಾಜಿಯವರ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದು, ಈ ಪುಸ್ತಕ ನೋಡಿದ ಮೇಲೆ, ಮೊನ್ನೆ ನೀರಿನ ಹೆಜ್ಜೆ ಪುಸ್ತಕ ನೋಡಾದ ಮೇಲೆ ರಾಜಕಾರಣಿ ಶಿವಕುಮಾರ್ ಅವರನ್ನು ನೋಡಿದ್ವಿ, ಸಂಘಟಕ ಶಿವಕುಮಾರ್ ಅವರನ್ನು ನೋಡಿದ್ವಿ, ಶಿಕ್ಷಣ ತಜ್ಞರಾಗಿರುವಂಥ ಶಿವಕುಮಾರನ್ನು ನೋಡಿದ್ವಿ, ಒಳ್ಳೆಯ ಬಿಸ್ನೆಸ್ಮನ್ನನ್ನು ನೋಡಿದ್ವಿ. ಆದರೆ ಶಿವಕುಮಾರಲ್ಲಿ ಇರುವಂಥ ಸುಪ್ತಾವಸ್ಥೆಯಲ್ಲಿರುವಂಥ ಏನು ಸಾಹಿತ್ಯ ಇದೆ, ಅದು ಇವತ್ತೇನು ಹೊರಹೊಮ್ಮುತ್ತಾ ಇದೆ, ನಿಜಕ್ಕೂ ಸಹ ಅತ್ಯಂತ ಮೆಚ್ಚತಕ್ಕಂಥ ಕೆಲಸ ಅಂಥೇಳಿ ನಾನಂತೂ ಭಾವಿಸಿದ್ದೇನೆ. ಬಹುಶಃ ಶಿವಕುಮಾರ್ ಅವರ ಮೂಲಕ ಈ ರಾಜ್ಯದ ಅನೇಕ, ಈಗೇನು ನೀರಿನ ಸಮಸ್ಯೆ ಬಗ್ಗೆ ನೀರಿನ ಹೆಜ್ಜೆಯನ್ನು ಪುಸ್ತಕ ಬರೆದಿದ್ದಾರೆ, ಹಾಗೆ ಈ ರಾಜ್ಯದ ಅನೇಕ ವಿಚಾರಗಳ ಬಗ್ಗೆ ಅವರದೇ ಆಗಿರ್ತಕ್ಕಂಥ ವೈಚಾರಿಕತೆಯ ಪುಸ್ತಕಗಳು ಬರಲಿ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಎರಡನೇದು, ಇವತ್ತು ಇಂದಿರಾಜಿಯವರ ಜಯಂತಿ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಲಿಕ್ಕೆ ಹೋಗೋದಿಲ್ಲ. ಮೊದಲನೇದು, ಈ ದೇಶ ಮತ್ತು ಈ ವಿಶ್ವ ಕಂಡಂಥ ಅತ್ಯಂತ ಗಟ್ಟಿತನದ ಉಕ್ಕಿನ ಮಹಿಳೆ ಯಾರಾದರೂ ಇದ್ದರೆ ಅದು ಶ್ರೀಮತಿ ಇಂದಿರಾಜಿಯವರು ಅನ್ನೋದನ್ನು ನಾವು ನೀವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು. ಇವತ್ತು ನೋಡಿ, ಹಸೀನಾರವರನ್ನು ಬಾಂಗ್ಲಾದೇಶದ ಮಾಜಿ ಪ್ರಧಾನಿಗಳಿಗೆ ಇವತ್ತು ಗಲ್ಲು ಶಿಕ್ಷೆ ಆದೇಶ ಮಾಡಿದ್ದಾರೆ ಬಾಂಗ್ಲಾದಲ್ಲಿ. ಆದರೆ ಅವತ್ತಿನ ಎರಡೂ ಪಾಕಿಸ್ತಾನಗಳ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ಎರಡು ವಿಭಾಗ ಮಾಡಿದಂಥ ಯಾವುದಾದ್ರೂ ಉಕ್ಕಿನ ಮಹಿಳೆಯವರು ಇದ್ದರೆ ಅದು ಶ್ರೀಮತಿ ಇಂದಿರಾಜಿಯವರು ಅನ್ನೋದನ್ನು ನಾವು ನೀವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ರಾಷ್ಟ್ರವನ್ನು ಆಳುವಂಥವರು ಬಹಳಷ್ಟು ಮಾತನಾಡ್ತಾರೆ. ಅವತ್ತಿನ ಅಮೇರಿಕಕ್ಕೆ ತೊಡೆ ತಟ್ಟಿ ನನ್ನ ದೇಶದ ಆಂತರಿಕ ವಿಚಾರದಲ್ಲಿ ನೀವು ಇಂಟರ್ಫಿಯರ್ ಆಗಬಾರದು ಅಂತ ಹೇಳಿದಂಥವರು ಇಂದಿರಾಜಿಯವರು. ಆದರೆ ಮೊನ್ನೆ ಆಪರೇಷನ್ ಸಿಂಧೂರ್ನ ಸಂದರ್ಭದಲ್ಲಿ ಅಮೇರಿಕದ ಅಧ್ಯಕ್ಷೆ ಹೇಳ್ತಾರೆ, ನಾನು ಪಾಕಿಸ್ತಾನ ಇಂಡಿಯಾದ ಯುದ್ಧ ನಿಲ್ಲಿಸಿದೆ. ಅದರ ಬಗ್ಗೆ ಇವತ್ತಿನ ಪ್ರಧಾನಮಂತ್ರಿ ಇವತ್ತಿಗೂ ಸಹ ಅಡ್ಮಿಟು ಮಾಡಿಕೊಂಡಿಲ್ಲ, ಡಿನೈಯಲ್ಲೂ ಮಾಡಿಕೊಂಡಿಲ್ಲ. ಇಟ್ ಶೋಸ್ ಎಷ್ಟು ವೀಕ್ ಪ್ರೈಮ್ ಮಿನಿಸ್ಟರ್ ಈ ದೇಶದಲ್ಲಿ ಇದ್ದಾರೆ ಅನ್ನೋದನ್ನು ನಾವು ನೀವೆಲ್ಲರೂ ಸಹ ನೋಡ್ಬೋದು ಅಂಥೇಳಿ ನಾನಂತೂ ಭಾವಿಸಿದ್ದೇನೆ.
ಎರಡನೇದು ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಒಂದು ರೀತಿಯ ಎಕನಾಮಿಕ್ ರಿಫಾರ್ಮ್ಸ್ ಅನ್ನು, ಸಾಮಾಜಿಕ ಬದಲಾವಣೆಗಳನ್ನು ತರ್ತಕ್ಕಂಥ ದೃಷ್ಟಿಯಿಂದ ಒಂದು ಕಡೆ ರಾಜಧನ ರದ್ದತಿಯನ್ನು ಮಾಡ್ತಾರೆ, ಇನ್ನೊಂದು ಕಡೆ ಬ್ಯಾಂಕ್ ರಾಷ್ಟ್ರೀಕರಣವನ್ನು ಮಾಡ್ತಾರೆ ಮತ್ತು 20 ಪಾಯಿಂಟ್ ಕಾರ್ಯಕ್ರಮಗಳ ಮೂಲಕ ಸಮಾಜದ ಕಟ್ಟಕಡೆಯ ದಟ್ಟ ದರಿದ್ರನ ಬದುಕಿನಲ್ಲಿ ಆಶಾಕಿರಣವನ್ನು ಮೂಡಿಸ್ತಕ್ಕಂಥ ಕೆಲಸ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಮಾಡಿದರು. ಆದರೆ ನೋಡಿ, ಇವತ್ತು ಅದೇ ವ್ಯವಸ್ಥೆಯಲ್ಲಿ ನಾವು ನೋಡಿದಾಗ 1947ರಿಂದ 2014ರವರೆಗೂ ಈ ದೇಶದ ಮೇಲೆ ಮಾಡಿದ್ದಂಥ ಸಾಲ ಕೇವಲ 52 ಲಕ್ಷ ಕೋಟಿ. ಮೊನ್ನೆ ಲಾಸ್ಟ್ ಪಾರ್ಲಿಮೆಂಟಲ್ಲಿ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ, ಈ ದೇಶದ ಮೇಲೆ 200 ಲಕ್ಷ ಕೋಟಿ ಸಾಲ, ಅಂದರೆ ಕಳೆದ 10 ವರ್ಷದಲ್ಲಿ ಸುಮಾರು 150 ಲಕ್ಷ ಕೋಟಿಯನ್ನು ಸಾಲ ಮಾಡಿ ನಿಮ್ಮೆಲ್ಲರ ಮೇಲೆ ಸಾಲ ಹೊರಿಸಿರ್ತಕ್ಕಂಥ ಕೀರ್ತಿ ಇವತ್ತು ಕೇಂದ್ರದಲ್ಲಿ ಆಡಳಿತ ನಡೆಸ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರಿಗೆ ಹೋಗುತ್ತೆ ಅನ್ನೋದನ್ನು ನೀವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು. ಎರಡನೇದು ಬ್ಯಾಂಕ್ ರಾಷ್ಟ್ರೀಕರಣದ ಮೂಲಕ ಜನಸಾಮಾನ್ಯರಿಗೆ ಬಾಗಿಲು ತೆರೆದಂಥ ಇಂದಿರಾಜಿಯವರಲ್ಲಿ ಇದೇ ಮೋದಿಯವರು ಯಾವ ಅದಾನಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ LICಯ ಮೂಲಕ ಸುಮಾರು 78,000 ಕೋಟಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಣ ಇರ್ಬೋದು, LIC ಹಣ ಅವರಿಗೆ ಕೊಟ್ಟು ಇವತ್ತು ಈ ಭಾರತ ಜನರ ಮೇಲೆ ಸಾಲ ಹೊರಿಸ್ತಕ್ಕಂಥ ಪ್ರಯತ್ನ ಮಾಡಿರೋದನ್ನು ಅರ್ಥ ಮಾಡಿಕೊಂಡ್ರೆ ನಾನು ಇಷ್ಟೇ ಹೇಳ್ತೇನೆ, ಬಹುಶಃ ಇವತ್ತಿನ ಕಾಂಗ್ರೆಸ್ಸಿನ ಐಡಿಯಾಲಜಿ, ಕಾಂಗ್ರೆಸ್ಸಿನ ನಾಯಕತ್ವ ಬಲಿಷ್ಠ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಮೇಲೆ ಜಾಸ್ತಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ 1978ರಲ್ಲಿ ಯಾವಾಗ ಮೊರಾರ್ಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾಗ ಇಂದಿರಾಜಿಯವರು ಚಿಕ್ಕಮಗಳೂರಿನ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ದೇಶದಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಇವತ್ತು ಹೇಗಿತ್ತೋ ಅದೇ ರೀತಿಯ ಪರಿಸ್ಥಿತಿ ಅವತ್ತಿತ್ತು. ಹಾಗಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇಂದಿರಾಜಿಯ ರೀತಿಯಲ್ಲಿ ಬಲಿಷ್ಠ ನಾಯಕತ್ವವನ್ನು ಈ ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಬೇಕು. ಮತ್ತೆ ಹೇಗೆ 78ರಲ್ಲಿ ಬಲಿಷ್ಠ ಆಗಿ ಕಾಂಗ್ರೆಸ್ಸು 80ಕ್ಕೆ ಅಧಿಕಾರಕ್ಕೆ ಹೇಗೆ ಬಂತೋ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಅನ್ನು ಕಟ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರತಿಯೊಬ್ಬ ಯುವಕ ಯುವತಿಯರು ಅವರ ಮಾರ್ಗದರ್ಶನ ಹಿನ್ನೆಲೆಯಲ್ಲಿ ಕೆಲಸ ಮಾಡೋದ್ರ ಮೂಲಕ ಬಲಿಷ್ಠ ರಾಷ್ಟ್ರವನ್ನು ಕಟ್ತಕ್ಕಂಥದ್ದೇ ಇಂದಿರಾಜಿಯವರಿಗೆ ನಾವು ತೋರ್ತಕ್ಕಂಥ ನಮನ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.